ನಮಸ್ಕಾರ ವೀಕ್ಷಕರೇ, ಇವತ್ತು ನಾವಿರುವುದು ಉತ್ತರ ಕನ್ನಡ ಜಿಲ್ಲೆಯ ಪ್ರಕೃತಿ ರಮಣೀಯ ತಾಣವಾದ ಹೊನ್ನಾವರದಲ್ಲಿ. ಇಲ್ಲಿ ಬೋಟಿಂಗ್ ಮಾಡುವುದು ಒಂದು ಅದ್ಭುತ ಮತ್ತು ಮರೆಯಲಾಗದ ಅನುಭವ. ಶರಾವತಿ ನದಿಯ ಹಿನ್ನೀರಿನ ವೈಭವವನ್ನು ನೋಡುವುದಾದರೆ, ಹೊನ್ನಾವರದಲ್ಲಿ ಹರಿಯುವ ಶರಾವತಿ ನದಿಯು ಅರಬ್ಬಿ ಸಮುದ್ರವನ್ನು ಸೇರುವ ಮುನ್ನ ವಿಶಾಲವಾದ ಹಿನ್ನೀರನ್ನು ಸೃಷ್ಟಿಸುತ್ತದೆ. ಇಲ್ಲಿನ ಶಾಂತ ಹಾಗೂ ತಿಳಿ ನೀಲಿ ನೀರಿನಲ್ಲಿ ಬೋಟಿಂಗ್ ಮಾಡುವುದು ಕೇರಳದ ಆಲಪ್ಪುಳದ ಬ್ಯಾಕ್ ವಾಟರ್ಸ್ ನೆನಪಿಸುತ್ತದೆ. ಹಾಗಾಗಿಯೇ ಇದನ್ನು ಕರ್ನಾಟಕದ ಕೇರಳ ಎಂದು ಕೂಡ ಕರೆಯಲಾಗುತ್ತದೆ. ದಟ್ಟವಾದ ಮ್ಯಾಂಗ್ರೋವ್ ಕಾಡುಗಳು ಇಲ್ಲಿನ ವಿಶೇಷ ಆಗಿದೆ. ಇಲ್ಲಿನ ಬೋಟಿಂಗ್ ಪ್ರಮುಖ ಆಕರ್ಷಣೆ ಎಂದರೆ ನದಿಯ ಇಕ್ಕೆಲಗಳಲ್ಲಿ ಹಾಗೂ ಸಣ್ಣ ಸಣ್ಣ ದ್ವೀಪಗಳಲ್ಲಿ ಬೆಳೆದಿರುವ ದಟ್ಟವಾದ ಮ್ಯಾಂಗ್ರೋವ್ ಕಾಡುಗಳು. ದೋಣಿಯು ಈ ಕಾಡುಗಳ ಮಧ್ಯೆ ಇರುವ ಕಿರಿದಾದ ಜಲಮಾರ್ಗಗಳಲ್ಲಿ ಸಾಗುವಾಗ ಪ್ರಕೃತಿಯ ನಿಗೂಢ ಜಗತ್ತಿಗೆ ಕಾಲಿಟ್ಟಂತಹ ರೋಮಾಂಚನವಾಗುತ್ತದೆ. ಬೋಟಿಂಗ್ ಮಾಡುವಾಗ ಶರಾವತಿ ನದಿಯ ಮಡಿಲಲ್ಲಿರುವ ಸಣ್ಣ ಸಣ್ಣ ಸುಂದರವಾದ ದ್ವೀಪಗಳನ್ನು ನೋಡಬಹುದಾಗಿದೆ. ಇವುಗಳಲ್ಲಿ ಕಸರಕೋಡ ಇಕೋ ಬೀಚ್, ಹತ್ತಿರದ ಪ್ರದೇಶಗಳು ಮತ್ತು ಸ್ಥಳೀಯ ಮೀನುಗಾರರ ದ್ವೀಪಗಳು ಪ್ರವಾಸಿಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ. ಪ್ರಕೃತಿ ಪ್ರೇಮಿಗಳಿಗೆ ಮತ್ತು ಛಾಯಾಗ್ರಾಹಕರಿಗೆ ಇದು ಸ್ವರ್ಗ. ಬೋಟಿಂಗ್ ಮಾಡುವಾಗ ವಿವಿಧ ಜಾತಿಯ ಅಪರೂಪದ ವಲಸೆ ಹಕ್ಕಿಗಳು, ಜಲಚರಗಳು ಮತ್ತು ಹದ್ದುಗಳು ಮೀನು ಹಿಡಿಯುವ ದೃಶ್ಯಗಳನ್ನು ಕಣ್ಣಾರೆ ಸವಿಯಬಹುದು. ಸೂರ್ಯಾಸ್ತದ ರಮಣೀಯ ದೃಶ್ಯವನ್ನು ಕೂಡ, ಅಂದರೆ ಸನ್ಸೆಟ್ ಬೋಟಿಂಗ್ ಕೂಡ ನಾವು ಇಲ್ಲಿ ಸವಿಯಬಹುದು. ಸಂಜೆಯ ವೇಳೆಯ ಬೋಟಿಂಗ್ ಅತ್ಯಂತ ರೊಮ್ಯಾಂಟಿಕ್ ಮತ್ತು ಪ್ರಶಾಂತವಾಗಿರುತ್ತದೆ. ಪಶ್ಚಿಮ ದಿಗಂತದಲ್ಲಿ ಸೂರ್ಯನು ಮುಳುಗುವಾಗ ಆಕಾಶದಲ್ಲಿ ಮೂಡುವ ಕೇಸರಿ ಚಿನ್ನದ ಬಣ್ಣಗಳು ನದಿಯ ನೀರಿನಲ್ಲಿ ಪ್ರತಿಫಲಿಸುತ್ತವೆ. ತಂಪಾದ ಗಾಳಿ ಬೀಸುತ್ತಿದ್ದರೆ ದೋಣಿಯಲ್ಲಿ ಕುಳಿತು ಸೂರ್ಯಾಸ್ತವನ್ನು ವೀಕ್ಷಿಸುವುದೇ ಒಂದು ಪರಮಾನಂದ. ನೀವು ಜಂಜಾಟದ ಜೀವನದಿಂದ ದೂರವಾಗಿ ಪ್ರಕೃತಿಯ ಮಡಿಲಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಬಯಸಿದರೆ ಹೊನ್ನಾವರದ ಬೋಟಿಂಗ್ ಅನುಭವವನ್ನು ಖಂಡಿತ ತಪ್ಪಿಸಿಕೊಳ್ಳಬಾರದು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತೀರದ ಸುಂದರ ಪಟ್ಟಣವಾದ ಹೊನ್ನಾವರದ ಬೋಟಿಂಗ್ ಕೇವಲ ಒಂದು ಪ್ರವಾಸಿ ಚಟುವಟಿಕೆಯಲ್ಲ, ಅದು ಪ್ರಕೃತಿಯ ನಿಗೂಢ ಸೌಂದರ್ಯವನ್ನು ಅನಾವರಣಗೊಳಿಸುವ ಒಂದು ದಿವ್ಯ ಅನುಭವ. ಶರಾವತಿ ನದಿಯು ಅರಬ್ಬಿ ಸಮುದ್ರವನ್ನು ಸಂಧಿಸುವ ಈ ಜಾಗದಲ್ಲಿ ಸೃಷ್ಟಿಯಾಗುವ ಹಿನ್ನೀರು ಮತ್ತು ಮ್ಯಾಂಗ್ರೋವ್ ಕಾಡುಗಳು ಪ್ರಕೃತಿಯ ಅದ್ಭುತ ಕೊಡುಗೆ ಎನ್ನಬಹುದು. ಕರ್ನಾಟಕದ ಮಿನಿ ಕೇರಳ ಮತ್ತು ಶರಾವತಿಯ ಶಾಂತ ವಾತಾವರಣ. ಕೇರಳದ ಹೌಸ್ ಬೋಟ್ ಮತ್ತು ಬ್ಯಾಕ್ ವಾಟರ್ಸ್ ಬಗ್ಗೆ ನಾವೆಲ್ಲ ಕೇಳಿರುತ್ತೇವೆ, ಆದರೆ ಹೊನ್ನಾವರದ ಹಿನ್ನೀರು ಅದಕ್ಕೆ ಯಾವುದೇ ರೀತಿಯಲ್ಲೂ ಕಮ್ಮಿ ಇಲ್ಲ. ವಿಶಾಲವಾಗಿ ಹರಡಿರುವ ಶರಾವತಿ ನದಿಯ ನೀರು ಇಲ್ಲಿ ಅತ್ಯಂತ ಶಾಂತವಾಗಿ ಮೌನವಾಗಿ ಹರಿಯುತ್ತದೆ. ನೀವು ದೋಣಿ ಹತ್ತಿ ನದಿಯ ಮಧ್ಯಭಾಗಕ್ಕೆ ಸಾಗುತ್ತಿದ್ದಂತೆ ಪಟ್ಟಣದ ಗದ್ದಲಗಳೆಲ್ಲವೂ ದೂರವಾಗಿ ಕೇವಲ ನೀರಿನ ಅಲೆಗಳ ಸದ್ದು ಮತ್ತು ಬೋಟ್ನ ಮೋಟಾರು ಸದ್ದು ಮಾತ್ರ ಕೇಳಿಸುತ್ತದೆ. ಸುತ್ತಲೂ ಹಸಿರಿನ ಹೊದಿಕೆ, ತಲೆಯ ಮೇಲೆ ನೀಲಿ ಆಕಾಶ ಮತ್ತು ಕಾಲ ಕೆಳಗೆ ತಣ್ಣನೆಯ ನೀರು. ಈ ದೃಶ್ಯವೇ ಮನಸ್ಸಿಗೆ ಪರಮಶಾಂತಿಯನ್ನು ನೀಡುತ್ತದೆ. ಕತ್ತಲೆಯ ಸುರಂಗದಂತಿರುವ ಮ್ಯಾಂಗ್ರೋವ್ ಕಾಡುಗಳು ಹೊನ್ನಾವರ ಬೋಟಿಂಗಿನ ಅತ್ಯಂತ ರೋಮಾಂಚಕ ಭಾಗವೆಂದರೆ ಮ್ಯಾಂಗ್ರೋವ್ ಜಂಗಲ್ ಸಫಾರಿ. ಜಲಮಾರ್ಗಗಳು. ಇಲ್ಲಿನ ಮ್ಯಾಂಗ್ರೋವ್ ಸಸ್ಯಗಳು ನೀರಿನಲ್ಲಿಯೇ ಬೆಳೆದು ಅವುಗಳ ಬೇರುಗಳು ಒಂದಕ್ಕೊಂದು ಹೆಣೆದುಕೊಂಡು ಕೃತಕ ಸುರಂಗಗಳಂತೆ ಗೋಚರಿಸುತ್ತವೆ. ರೋಮಾಂಚನ. ದೋಣಿಕಾರರು ಬೋಟನ್ನು ಈ ಕಿರಿದಾದ ದಟ್ಟದಾದ ಗಿಡಗಳ ಮಧ್ಯೆ ಚಲಿಸುವಾಗ ಸೂರ್ಯನ ಕಿರಣಗಳು ಸಹ ಒಳಗೆ ಬರಲು ಕಷ್ಟಪಡುತ್ತವೆ. ಹಗಲು ವೇಳೆಯಲ್ಲೂ ಇಲ್ಲಿ ನಿಗೂಢ ಕತ್ತಲೆಯ ವಾತಾವರಣ ಸೃಷ್ಟಿಯಾಗುತ್ತದೆ.
ಈ ಕಾಡುಗಳ ಒಳಗೆ ಸಾಗುವಾಗ ಪ್ರಕೃತಿಯ ಅದ್ಭುತ ವಾಸ್ತುಶಿಲ್ಪಕ್ಕೆ ನಾವು ಮನಸೋರಲೇಬೇಕು. ಗಿಡಗಳ ಎಲೆಗಳು ನಿಮ್ಮ ಮುಖವನ್ನು ಸ್ಪರ್ಶಿಸುತ್ತಾ ಹೋದರೆ ಅದು ಪ್ರಕೃತಿಯೇ ನಿಮ್ಮನ್ನು ಮಡಿಲಿಗೆ ಬರಮಾಡಿಕೊಂಡಂತೆ ಭಾಸವಾಗುತ್ತದೆ. ನದಿಯ ಹಿನ್ನೀರಿನಲ್ಲಿ ಸಾಗುವಾಗ ನಮಗೆ ಹಲವಾರು ಸಣ್ಣ ಮತ್ತು ದೊಡ್ಡ ದ್ವೀಪಗಳು ಎದುರಾಗುತ್ತವೆ. ಇವುಗಳಲ್ಲಿ ಕೆಲವು ದ್ವೀಪಗಳಲ್ಲಿ ಇಂದಿಗೂ ಸ್ಥಳೀಯ ಮೀನುಗಾರರು ವಾಸವಾಗುತ್ತಿದ್ದಾರೆ. ದೋಣಿಯಲ್ಲಿ ಸಾಗುತ್ತಾ ಅವರ ಸಾಂಪ್ರದಾಯಿಕ ಜೀವನ ಶೈಲಿ, ಮೀನು ಹಿಡಿಯಲು ಅವರು ಹರಡಿರುವ ಬಲೆಗಳು ಮತ್ತು ಸಣ್ಣ ಸಾಂಪ್ರದಾಯಿಕ ದೋಣಿಗಳಲ್ಲಿ ಅವರು ಸಂಚರಿಸುವ ದೃಶ್ಯಗಳನ್ನು ನೋಡಬಹುದು. ನದಿಯ ದಂಡೆಯುದ್ದಕ್ಕೂ ಇರುವ ತೆಂಗಿನ ಮರಗಳ ಸಾಲುಗಳು ಒಟ್ಟಾರೆ ದೃಶ್ಯಕ್ಕೆ ಸಾಂಪ್ರದಾಯಿಕ ಕರಾವಳಿಯ ಮೆರುಗನ್ನು ನೀಡುತ್ತವೆ. ಪಕ್ಷಿ ವೀಕ್ಷಕರಿಗೆ ಹೊನ್ನಾವರ ಒಂದು ಹಬ್ಬ. ಮ್ಯಾಂಗ್ರೋವ್ ಕಾಡುಗಳು ಕೋಟ್ಯಾಂತರ ಜೀವಿಗಳಿಗೆ ಆಶ್ರಯ ತಾಣಗಳಾಗಿವೆ. ಬೋಟಿಂಗ್ ಮಾಡುವಾಗ ವಿಧ ವಿಧವಾದ ಕೊಕ್ಕರೆಗಳು, ಮಿಂಚುಳ್ಳಿಗಳು, ನೀರು ಕೋಳಿಗಳು ಮತ್ತು ಬಣ್ಣ ಬಣ್ಣದ ವಲಸೆ ಹಕ್ಕಿಗಳನ್ನು ಕಾಣಬಹುದು. ನದಿಯ ಮೇಲೆಯೇ ಹಾರಾಡುತ್ತಾ ದಿಢೀರ್ ಎಂದು ನದಿಗೆ ಧುಮುಕಿ ಮೀನನ್ನು ಹಿಡಿದು ಹಾರುವ ಹದ್ದುಗಳು ಜಾಣ್ಮೆ ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ನೀರಿನಲ್ಲಿ ಆಗಾಗ ಇಣುಕಿ ನೋಡುವ ಸಣ್ಣ ಏಡಿಗಳು ಮತ್ತು ವಿಶಿಷ್ಟ ಜಲಚರಗಳು ಇಲ್ಲಿನ ಪರಿಸರ ವ್ಯವಸ್ಥೆಯ ಶ್ರೀಮಂತಿಕೆಯನ್ನು ತೋರಿಸುತ್ತದೆ. ನೀವು ಜೋಗ ಜಲಪಾತ ಅಥವಾ ಮುರುಡೇಶ್ವರ ದೇವಸ್ಥಾನಕ್ಕೆ ಪ್ರವಾಸಕ್ಕೆ ಯೋಚಿಸುತ್ತಿದ್ದರೆ ಅದರ ಜೊತೆಯಲ್ಲಿಯೇ ಹೊನ್ನಾವರ ಬೋಟಿಂಗನ್ನು ಕೂಡ ಸುಲಭವಾಗಿ ಸೇರಿಸಿಕೊಳ್ಳಬಹುದು. ಮುರುಡೇಶ್ವರದಿಂದ ಹೊನ್ನಾವರಕ್ಕೆ ಕೇವಲ 30 ನಿಮಿಷದ ಪ್ರಯಾಣ ಇದ್ದು, ಈ ಸ್ವರ್ಗಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಎಂದು ಹೇಳುತ್ತಾ ಇಲ್ಲಿಗೆ ಈ ಎಪಿಸೋಡ್ ಮುಗಿಸುತ್ತೇನೆ. ನಮಸ್ಕಾರಗಳು.